ಯಾರಿಗೆ ಕಪ್ ಕೊಡ್ಬೇಕಂತ ಇದ್ದಾರೆ, ಯಾರನ್ನು ಡಮ್ಮಿ ಮಾಡ್ಬೇಕಂತ ಇದ್ದಾರೆ, ಯಾರನ್ನು ಇಳಿಸ್ಬೇಕಂತಿದ್ದಾರೆ, ಯಾರನ್ನು ಏರಿಸ್ಬೇಕಂತಿದ್ದಾರೆ. ಸೊ ಇದೆಲ್ಲ ಪ್ರೀ ಪ್ಲ್ಯಾನಾ ಏನು? ನಾವು ಆಡಿಯನ್ಸ್ ಎಲ್ಲ ಮಂಗುಗಳಾಗ್ತಾ ಇದ್ದೀವ ಇಲ್ವಾ ಕೋತಿಗಳ ಥರ ಯೋಚನೆ ಮಾಡ್ತಾ ಇದ್ದೀವ? ಯಾರನ್ನ ಗುರು ಒಂದು ವಾರ ಬೈತಾರೆ, ಒಂದು ವಾರ ಇಡೀ ಬಾಯಿಗೆ ಬಂದಂಗೆ ಬೈಕೊಂಡು ಬರ್ತಾರೆ, ಬೀಪ್ ಸೌಂಡ್ಗಳು ಹಾಕ್ಸ್ಕೊತಾರೆ, ವಾರದ ಎಂಡಲ್ಲಿ ಹೀರೋ ಥರ ಕುತ್ಕೊಂಡು ಡವ್ ಮಾಡ್ತಾರೆ. ಇನ್ಯಾರೋ ಇಡೀ ವಾರ ಚೆನ್ನಾಗಿ ಆಡ್ಕೊಂಡು ಮೈಕೈ ಪರ್ಚ್ಕೊಂಡು ಚೆನ್ನಾಗಿ ಆಡ್ಕೊಂಡು ಬರ್ತಾರೆ, ವಾರ ಆದರೆ ಡಮ್ಮಿ ಪೀಸ್ ಥರ ಡಮ್ಮಿ ಮಾಡಿ ಕೂರಿಸ್ಬಿಡ್ತಾರಲ್ಲ. ಏನು ಗುರು ಈ ಬಿಗ್ ಬಾಸ್ ಕತೆ? ಗೆಸ್ ಮಾಡೋಕ್ಕೂ ಅರ್ಥ ಆಗ್ತಾ ಇರಲಿಲ್ಲ. ಎಲ್ಲ ಪ್ರೀ ಪ್ಲಾನ್ ಗೇಮ್ ಇದು. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ನೆನ್ನೆಯ ಕಿಚ್ಚನ ಪಂಚಾಯಿತಿಯ ಆ ಕೊನೆಯ ಪಂಚಾಯಿತಿಯ ಕಂಪ್ಲೀಟ್ ಎಪಿಸೋಡ್ ರಿವ್ಯೂ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು ಡಿಸ್ಕಸ್ ಮಾಡೋಣ ಒನ್ ಬೈ ಒನ್. ಸೊ ಮೊದಲನೇದಾಗಿ ಈ ಸೀಸನ್ ಓವರಾಲ್ ಈ ಸೀಸನ್ ಪರ್ಫಾರ್ಮೆನ್ಸ್ ಅಥವಾ ಕಮೆಂಟ್ರಿ ಅಥವಾ ಈ ಒಂದು ಡಿಸ್ಕಷನ್ ವೀಕೆಂಡ್ ಎಪಿಸೋಡ್ ಅಂತ ಬಂದಾಗ ಸೊ ಕಂಪೇರ್ ಟು ಪ್ರೀವಿಯಸ್ ಎಪಿಸೋಡ್ಸು ಒಂಥರ ಡಿಫ್ರೆಂಟ್ ಆಗಿದೆ ಈ ಒಂದು ಸೀಸನ್ನ ವೀಕೆಂಡ್ ಎಪಿಸೋಡ್ಸು. ನನಗೆಲ್ಲೂ ಅಷ್ಟೊಂದು ಹೈ ಸ್ಯಾಟಿಸ್ಫ್ಯಾಕ್ಟರಿ ವೀಕೆಂಡ್ ಅಂತಲೂ ಅನಿಸಿಲ್ಲ ಮತ್ತು ಡಮ್ಮಿ ವೀಕೆಂಡ್ ಅಂತಲೂ ಅನಿಸಿಲ್ಲ. ಎಲ್ಲೋ ಒಂದು ಕಡೆ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳಿಗೆ ಹೈಪರ್ ಆಗಿ ರಿಯಾಕ್ಟ್ ಮಾಡಿರುವಂತಹ ವೀಕೆಂಡ್ಸ್ ಇದೆ ಮತ್ತು ತುಂಬ ಬೇಡದಿರೋ ವಿಷಯ, ತುಂಬ ಬೇಕಾಗಿ ಇದನ್ನು ಡಿಮ್ಯಾಂಡ್ ಮಾಡಿ ಇದನ್ನು ಡಿಸ್ಕಸ್ ಮಾಡಲೇಬೇಕು ಅನ್ನೋ ವಿಷಯಗಳನ್ನ ಪೂರ್ತಿ ಡಮ್ಮಿಯಾಗಿ ಒಂದೇ ಸೆಕೆಂಡಲ್ಲಿ ಹಿಂಗೆ ನಗ್ನಗ್ತಾ ತೇಲಾಡ್ಸಿ ಮುಗಿಸಿರೋದು ಇದೆ ಈ ಸೀಸನಲ್ಲಿ. ಸೊ ಅದು ಯಾಕೆ ಅನ್ನೋದು ಇವಾಗೂ ಕೂಡ ಒಂಥರ ನಿಗೂಢವಾಗೇ ಇದೆ. ನನ್ನ ಒಪಿನಿಯನ್ ಕೇಳಿರೋದು ಒಂಥರ ಡಿಫ್ರೆಂಟ್ ಆಗಿದೆ. ಸೊ ನನಗೆ ಪರ್ಸ್ನಲಿ ಈ ಸೀಸನ್ ಅಂತ ಬಂದಾಗ 50-50 ಅನ್ನೋ ಥರನೇ ಕಾನ್ಸೆಪ್ಟ್ ಇದೆ. ಸೊ ಎಲ್ಲೋ ಒಂದು ಕಡೆ ಯಾರನ್ನೋ ಗೆಲ್ಲಿಸ್ಲಿಕ್ಕೆ ಅಥವಾ ಯಾರನ್ನೋ ನಗಿಸ್ಲಿಕ್ಕೆ, ಯಾರನ್ನೋ ಸೇವ್ ಮಾಡಲಿಕ್ಕೆ ಯಾರೋ ಡಮ್ಮಿ ಆದರು ಅಂತ ಅನಿಸುತ್ತೆ. ಇನ್ನೊಂದು ಕಡೆ ಯಾರನ್ನೋ ಡಮ್ಮಿ ಮಾಡಲಿಕ್ಕೆ ಇನ್ಯಾರನ್ನೋ ಮೇಲೇರಿಸಿದ್ರೇನೋ ಅಂತ ಅನಿಸುತ್ತೆ. ಸೊ ಅದು ಈ ಒಂದು ಸೀಸನಲ್ಲಿ ನನಗೆ ಎದ್ದು ಕಾಣಿಸಿದ್ದು. ಸೊ ಇನ್ನು ಪಂಚಾಯಿತಿ ಅಥವಾ ವಾರದ ಕೊನೆಯಲ್ಲಿ ಏನೇ ಡಿಸ್ಕಷನ್ ಬಂದ್ರೂ ಕೆಲವೊಂದು ಕಡೆ ತುಂಬಾ ತೂಕವಾದ ಡಿಸ್ಕಷನ್ಸ್ ಇರ್ತಾಯಿತ್ತು, ಕೆಲವೊಂದು ಕಡೆ ಸುಮ್ಮನೆ ಡ್ರ್ಯಾಗ್ ಮಾಡ್ಕೊಂಡು ಎಳ್ಕೊಂಡು ಹೋಗಿರೋ ಥರ ಡಿಸ್ಕಷನ್ಸೂ ಇತ್ತು. ಸೊ ಆ ಒಂದು ಕಾನ್ಸೆಪ್ಟಲ್ಲಿ ನೋಡೋದಾದರೆ ನಿನ್ನೆ ಎಪಿಸೋಡ್ ಬಂದುಬಿಟ್ಟು ತುಂಬ ಹೈಪರ್ ಇರಲಿಲ್ಲ, ತುಂಬ ಲೋನು ಇರಲಿಲ್ಲ, ಸಿಕ್ಕಾಪಟ್ಟೆ ಡ್ರಮ್ಯಾಟಿಕ್ ಆಗಿತ್ತು, ಸಿನಿಮ್ಯಾಟಿಕ್ ಆಗಿತ್ತು ಮತ್ತು ಎಲ್ಲೂ ನನಗೆ ಅಷ್ಟೊಂದು ರಿಯಲಿಸ್ಟಿಕ್ ಅಂತ ಫೀಲ್ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ ಸೊ ನಾವು ಕಳೆದ ವಾರಗಳಲ್ಲೆಲ್ಲ ಯಾವ ಥರ ನೋಡ್ಕೊಂಬಂದಿದ್ದೀವಿ, ವೀಕೆಂಡ್ ಎಪಿಸೋಡ್ ಅಂತ ಬಂದರೆ ಒಂದು ಯಾರಿಗೋ ಒಂದು ಕ್ಲಾಸ್ ಇರುತ್ತೆ, ಯಾವುದೋ ಒಂದು ತಪ್ಪಾಗಿರುತ್ತೆ, ಯಾವುದೋ ಒಂದು ತಿದ್ದಿ ಹೇಳ್ತಾರೇನೋ, ಏನಾದರೂ ಎತ್ತಿ ಹೇಳ್ತಾರೇನೋ, ಅಥವಾ ಯಾವುದೋ ಒಂದು ವ್ಯಕ್ತಿತ್ವನ ಎತ್ತಿ ಹಿಡಿತಾರೇನೋ, ಗೊತ್ತಿಲ್ಲದಿರೋ ಕನ್ನಡಿನ ತೋರಿಸ್ತಾರೇನೋ ಜನಗಳಿಗೆ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಆಲ್ರೆಡಿ ಇವ್ರುಗಳೇ ಹುಟ್ಟಾಕಿರೋದು. ಸೊ ಹಾಗಾಗಿ ನಾವು ಹುಟ್ಟಿಸ್ಕೊಂಡು ಬಂದಿರೋದಲ್ಲ ಆ ಕಾನ್ಸೆಪ್ಟನ್ನ. ಸೊ ನಮಗೆ ಈ ಒಂದು ಕಾನ್ಸೆಪ್ಟನ್ನ ಆ ವೀಕೆಂಡ್ ಎಪಿಸೋಡ್ಗಳೇ ನಮಗೆ ಕೊಟ್ಟಿರೋದ್ರಿಂದ ನಾವು ಒಂದು ಏನೋ ಎಕ್ಸ್ಪೆಕ್ಟೇಷನ್ಸಲ್ಲಿ ಕೂತಿರ್ತೀವಿ, ನೋಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ನಿನ್ನೆ ಎಪಿಸೋಡಲ್ಲಿ ನನ್ನ ಒಪಿನಿಯನ್ ಕೇಳಿದರೆ ನನಗೆ ಕೆಲವೊಂದು ವಿಷಯಗಳಿತ್ತು, ಥಾಟ್ಸ್ ಇತ್ತು ತಲೆಯಲ್ಲಿ. ಈ ವಿಷಯಗಳನ್ನು ಡಿಸ್ಕಸ್ ಮಾಡಬಹುದೇನೋ ಅಥವಾ ಈ ವಿಷಯಗಳನ್ನು ಈ ವ್ಯಕ್ತಿಗಳನ್ನು ಅಪ್ರಿಷಿಯೇಟ್ ಮಾಡ್ಬೋದೇನೋ ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ಮೊದಲನೇದಾಗಿ ಯಾರು ಅಂತ ಹೇಳಿದ್ರೆ ಧನರಾಜ್ ಅವರು. ಸುಮಾರು ವಾರ ಸ್ಟಾರ್ಟಿಂಗಲ್ಲಿ ಎಡವಿದ್ದಾರೆ, ಡಿಸಿಷನ್ಸ್ ತೊಗೊಳೋದ್ರಲ್ಲಿ ತುಂಬಾ ಎಡವಿದ್ದಾರೆ. ಧೈರ್ಯ ಇರಲಿಲ್ಲ, ಅಷ್ಟೊಂದು ಒಂದು ಧೈರ್ಯವಾಗಿ ಒಪಿನಿಯನ್ಸ್ನ ಹೇಳ್ತಾ ಇರಲಿಲ್ಲ, ಎಲ್ಲೋ ಭಯ ಬಿತ್ಕೊಂಡು ಆಡ್ತಾಯಿದ್ರು. ಬಟ್ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬಂದಾಗ ಗೊತ್ತಿದ್ದು ಮಾಡಿದ್ರೋ ಗೊತ್ತಿಲ್ಲದೋ ಮಾಡಿದ್ರೋ ಅದು ಯಾವುದೋ ಒಂದು ಗ್ರೇ ಏರಿಯಾ ಅನ್ನೋ ಕಾನ್ಸೆಪ್ಟು, ಅವರ ಪ್ರಾಮಾಣಿಕತೆಯನ್ನು ಮರೆತುಬಿಟ್ಟು ಆ ಒಂದು ಏನಾದರೂ ಮಾಡಿ ಗೆಲ್ಲೋಣ ಅನ್ನೋ ಒಂದು ಥಾಟ್ ಬಂದಿದೆಯಲ್ಲ ಅವ್ರ ಮೈಂಡಿಗೆ. ಸೊ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ. ಸೊ ತಪ್ಪು ಮಾಡೋದು ಸಹಜ ಅಂತ ಹೇಳಿಬಿಟ್ಟು ಹಾಗೆ ಮುಗಿಸಿದ್ರು. ಡೆಫಿನೆಟ್ಲಿ ತಪ್ಪು ಎಲ್ಲರೂ ಮಾಡ್ತಾರೆ, ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ಪ್ರಪಂಚದಲ್ಲಿ ತಪ್ಪು ಮಾಡೋದು ಮನುಷ್ಯರಂತ ಹುಟ್ಟಿದ ಮೇಲೆ ತಪ್ಪು ಮಾಡೇ ಮಾಡ್ತಾರೆ, ಒಳ್ಳೆಯದು ಮಾಡ್ತಾರೆ. ಸೊ ಅದು ಒಂದು ಸರ್ವೇ ಸಾಮಾನ್ಯವಾಗಿರುತ್ತೆ. ಬಟ್ ಇಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಷ್ಟು ಸ್ಟ್ರಿಕ್ಟಾಗಿ ಬಿಗ್ ಬಾಸ್ ಅನೌನ್ಸ್ ಮಾಡಿದ ಮೇಲೆ ಸೊ ತ್ರಿವಿಕ್ರಮ್ ಅವರು ಒಂದು ಗೇಮಲ್ಲಿ ಫೌಲ್ ಮಾಡ್ತಾರೆ ಅಥವಾ ತಪ್ಪಾಗಿ ಆಡ್ತಾರೆ, ಅದನ್ನು ಅಲ್ಲೇ ಆ ಕ್ಷಣದಲ್ಲೇ ರಿಪೀಟೆಡಾಗಿ ಆಡಿಸ್ಬಿಟ್ಟು ಸೊ ಆ ಒಂದು ಪ್ರಕ್ರಿಯೆನ ಕಂಪ್ಲೀಟ್ ಮಾಡ್ತಾರೆ. ಸೊ ಇಲ್ಲಿ ಯಾಕೆ ಬಿಗ್ ಬಾಸ್ ಮಾಡಲಿಲ್ಲ ಅನ್ನೋದೇ ಒಂದು ದೊಡ್ಡ ಕ್ವೆಶನ್ ಆಗಿದೆ. ಸೊ ಇನ್ ಕೇಸ್ ಬಿಗ್ ಬಾಸ್ ಏನಾದರೂ ಮಧ್ಯಸ್ಥಿಕೆ ವಹಿಸಬೇಕು ಅಂತಲೇ ಇದ್ದಿದ್ರೆ ಸೊ ಧನರಾಜ್ ತಪ್ಪು ಮಾಡಿದ ಕ್ಷಣ ಅಲ್ಲಿ ಬಂದು ಒಪ್ಕೊಳ್ತಾರೆ ಮಂಜು ಅವ್ರ ಹತ್ರ. ಸೊ ಸೈಡಲ್ಲಿ ಹೌದು ನಾನು ಗ್ರೇ ಏರಿಯಾ ಅಂತಲೇ ಅಂದ್ಕೊಂಡೆ, ಮಿರರಲ್ಲಿ ಕಾಣ್ತಾ ಇತ್ತು, ಸೊ ಕ್ಲೀನಾಗಿ ಎತ್ತಿಟ್ಬಿಟ್ಟೆ ಅಂತ ಹೇಳಿಬಿಟ್ಟು ಒಪ್ಕೊಳ್ತಾರೆ. ಸೊ ಆ ಒಪ್ಕೊಂಡಿದ್ದ ಆ ಕ್ಷಣನೇ ರಿಪೀಟೆಡಾಗಿ ಇನ್ನೊಂದು ಸರಿ ಗೇಮ್ ಆಡಿಸಿ ಅಲ್ಲೇ ಸ್ಕೋರ್ ಅನೌನ್ಸ್ ಮಾಡಿ ಅಲ್ಲೇ ವಿನ್ನರ್ ಅನೌನ್ಸ್ ಮಾಡಿ ಯಾರು ಸೇವ್ ಆಗ್ತಾರೆ ಅಂತ ಮಾಡಿಸಿದ್ರೆ ಸೊ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಡ್ರಾಮಾ 3 ದಿನ ಎಳೆದ್ರು ಪಾಪ ಲಿಟ್ರಲಿ ಇದೊಂದು ರಿಯಾಲಿಟಿ ಶೋನ ಅಥವಾ ಯಾವುದೋ ಒಂದು ಡ್ರಾಮ್ಯಾಟಿಕ್ ಸೀನಾ ಅಥವಾ ಸೀರಿಯಲ್ಲ ಅಂತ ಅನಿಸೋಯ್ತು ನನಗಂತೂ. ಏನು ಎಳ್ದಿದ್ದು ಆ 1.5 ಗಂಟೆ 2 ಗಂಟೆ ಅದು ಏನು ಹೆಂಗೆ ಹೋಗ್ತಾ ಇತ್ತೋ, ಏನು ಹೋಗುತ್ತೋ, ಏನಾಗ್ತಿದೆಯೋ ಅಂತಲೂ ಗೊತ್ತಾಗ್ತಿರಲಿಲ್ಲ. ಆ ರೇಂಜಲ್ಲಿ ಎಳ್ಕೊಂಡು ಹೋದ್ರು. ಸಿಕ್ಕಾಪಟ್ಟೆ ಡ್ರಾಮ್ಯಾಟಿಕ್ ಆಗಿತ್ತು. ಸೊ ಇವಾಗ ನೆಕ್ಸ್ಟು ಏನು ಅಂತ ಹೇಳಿದ್ರೆ ಅಗೇನ್ ಅವ್ರದ್ದೊಂದು ಧನರಾಜ್ ಅವ್ರದ್ದು ಮಿಸ್ಟೇಕ್ ಆಯಿತು, ಇನ್ನೊಂದು ಹನುಮಂತ ಅವ್ರ ಕ್ಯಾಪ್ಟನ್ಸಿ. ಸೊ ಅಗೇನ್ ಇದು ಬಂದುಬಿಟ್ಟು ಮಿರರಲ್ಲಿ ಇಲ್ದಿರೋದು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅದನ್ನು ಅವ್ರು ಮಾಡಿರೋ ಮಿಸ್ಟೇಕ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ.
ಸೊ ಹಾಗಾಗಿ ಅವ್ರಿಗೆ ಓಕೆ, ಹನುಮಂತ್ ಅವ್ರದ್ದು ಬಿಟ್ಟಿದ್ದು ಅದು ಓಕೆ, ಯಾಕಂದರೆ ಅವ್ರು ಯಾವತ್ತೂ ಮೋಸವಾಗಿ ಆಡ್ಕೊಂಬಂದಿದ್ದು ನಾವು ಇದುವರೆಗೂ ನೋಡಿಲ್ಲ. ಸೊ ಇಲ್ಲಿ ಇನ್ನೊಂದು ಸರ್ಪ್ರೈಸಿಂಗಾಗಿ ಯಾಕೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನನಗೆ ತ್ರಿವಿಕ್ರಮ್ ಅವ್ರನ್ನ ತುಂಬ ಮೇಲೆ ಎತ್ತಿ ಕೂರಿಸೋ ಪ್ರಯತ್ನ ನಡೀತೇನೋ ಅಂತ ಫೀಲ್ ಆಯಿತು ಪರ್ಸ್ನಲಿ ನನ್ನ ಕೇಳೋದಾದರೆ. ಯಾಕಂದರೆ ಆ ವ್ಯಕ್ತಿ ಆಡಿರೋ ಮಾತು, ನಡ್ಕೊಂಡಿರೋ ನಡತೆ, ಬಿಹೇವಿಯರು, ಆ ವ್ಯಕ್ತಿತ್ವ, ಸೊ ಏನು ಡೇ ಒನ್ನಿಂದ ನಡ್ಕೊಂಬಂದಿದ್ದಾರಲ್ವ ಆ ಒಂದು ಪರ್ಸ್ನಾಲಿಟಿ ಎಲ್ಲೋ ಕಂಪ್ಲೀಟ್ ಉಲ್ಟಾ ಹೊಡಿತು. ಅಫ್ಕೋರ್ಸ್ ಒಂದು ಮನೆ ಅಂತ ಬಂದಾಗ ಒಂದು ರಿಲೇಷನ್ಶಿಪ್ಪು, ಒಂದು ಫ್ರೆಂಡ್ಶಿಪ್ಪು, ಒಂದು ಅಂಡರ್ಸ್ಟ್ಯಾಂಡಿಂಗು ಯಾವುದೋ ಒಂದು ವ್ಯಕ್ತಿ ಜೊತೆಗೆ ಇರುತ್ತೆ, ಅದು ಆ ಮನೆಗೆ ಬಂದ ಮೇಲೆ ಉಟ್ಕೊಂಡಿರುತ್ತೆ. ಬಟ್ ಏನು ಅಂತ ಹೇಳಿದ್ರೆ ಅದನ್ನು ಗ್ರ್ಯಾಂಟೆಡಾಗಿ ತಗೊಂಡು ಅಷ್ಟೊಂದು ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಅಷ್ಟೊಂದು ಒಂಥರ ಅವಮಾನದ ಥರ ಒಂದು ಹುಡುಗಿ ಅಂತ ನಾನು ನೋಡಿದೆ, ಅಥವಾ ಗೇಮಲ್ಲಿ ಗೆದ್ದಿರೋರಿಗೆ ಏನು ಎಲ್ಲ ಆ ಥರ ಆಡ್ತಾಯಿದ್ದಾರೆ, ಷಡೆಗಳ ಥರ ಆಡ್ತಾಯಿದ್ದಾರೆ, ಹಂಗೆ ಆಡ್ತಾಯಿದ್ದಾರೆ, ಹಿಂಗೆ ಆಡ್ತಾಯಿದ್ದಾರೆ, ಕೆಟ್ಟ ಕೆಟ್ಟ ಮಾತಲ್ಲಿ ಬೇರೆ ಒಂದು ಕಂಟೆಸ್ಟೆಂಟ್ಗಳನ್ನ ಅವ್ರು ಬೈದಿದ್ದಾರೆ, ಆಮೇಲೆ ಕೆಟ್ಟ ಮಾತುಗಳನ್ನ ಯೂಸ್ ಮಾಡಿದ್ದಾರೆ, ಬೀಪ್ ಸೌಂಡ್ ಹಾಕಿದ್ದಾರೆ ಬಿಗ್ ಬಾಸು. ಅದ್ರ ಜೊತೆಗೆ ಅವರು ನಡ್ಕೊಂಡಂತಹ ರೀತಿಯಾಗಿರ್ಬೋದು, ಅವರ ಬಿಹೇವಿಯರು ಟೋಟಲಿ ವಿತ್ ಭವ್ಯ ಮತ್ತು ಅದರ್ ಕಂಟೆಸ್ಟೆಂಟ್ಗಳಿಗೆ ಯೂಸ್ ಮಾಡಿರೋ ಮಾತುಗಳು, ಇದು ಯಾವುದ್ರ ಬಗ್ಗೆನೂ ಒಂದು ಮಾತು ಕೂಡ ಸುದೀಪ್ ಸರ್ ಅವರು ಆಡಲ್ಲ. ಅದ್ರ ಬಗ್ಗೆ ಏನೂ ಒಂದು ಕ್ವೆಶನ್ ಕೂಡ ಕೇಳಲ್ಲ, ಬೇಡದಿರೋ ಒಂದು ಕಾನ್ವರ್ಸೇಷನ್ನ ಮಾಡ್ತಾರೆ. ಸೊ ವಾರ ಪೂರ್ತಿ ಅಷ್ಟೊಂದು ಕೆಟ್ಟ ಮಾತುಗಳನ್ನ ಯೂಸ್ ಮಾಡಿ, ಬೀಪ್ ಸೌಂಡ್ಗಳನ್ನ ಹಾಕ್ಸ್ಕೊಂಡು, ಕೆಟ್ಟ ಕೆಟ್ಟ ಮಾತುಗಳನ್ನ ಮಾತಾಡಿಕೊಂಡು ಅಷ್ಟೆಲ್ಲ ಮಾಡ್ಕೊಂಡು ಬಂದುಬಿಟ್ಟು ಕೊನೆಗೆ ವಾರದಲ್ಲಿ ಹೀರೋ ಥರ ಬಿಲ್ಡಪ್ಗಳನ್ನ ಕೊಡ್ಕೊಂಡು ಅಷ್ಟೊಂದು ಮಾತಾಡ್ತಾರೆ. ಅದು ಕಂಪ್ಲೀಟಾಗಿ ಡ್ರಾಮ್ಯಾಟಿಕ್ ಡವ್ ಥರ ಕಾಣ್ತಾ ಇತ್ತು ನನಗೆ ಪರ್ಸ್ನಲಿ ಕೇಳೋದಾದರೆ. ಸೊ ಯಾಕೆ ಎಲ್ಲೂ ಆ ಕ್ವೆಶನ್ಸ್ ಬರಲಿಲ್ಲ ಅನ್ನೋದೇ ನನಗೆ ಡೌಟ್ ಪರ್ಸ್ನಲಿ. ಸೊ ಅದ್ರ ಬಗ್ಗೆ ಮಾತು ಆಡಬೇಕಾಗಿತ್ತು, ಅಟ್ಲೀಸ್ಟ್ ಒಂದು ಕ್ವೆಶನ್ ಆದರೂ ಕೇಳಬೇಕಾಗಿತ್ತು, ಏನಕ್ಕೆ ಈ ವರ್ಡ್ಗಳನ್ನೆಲ್ಲ ಯೂಸ್ ಮಾಡಿದ್ದೀರಾ ಹಾಗೆ ಹೀಗೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಅಟ್ಲೀಸ್ಟ್ VT ಹಾಕಿ ತೋರಿಸಿಲ್ಲ ಅಂದ್ರೂ ಅವರು ಆಡಿರೋಂತಹ ಮಾತುಗಳು ಸರಿನಾ ಅಂತ ಅವ್ರ ಬಾಯಲ್ಲೇ ಒಂದು ಕ್ಲಾರಿಫಿಕೇಷನ್ ಅವ್ರು ಕೇಳಬೇಕಾಗಿತ್ತು ಅಂತ ನನಗನ್ನಿಸ್ತು. ಮತ್ತು ಅಗೇನ್ ಇವತ್ತಿನ ಪ್ರೋಮೋ ನೋಡಿದ್ರೆ, ಬೆಳಗ್ಗೆ ಒಂದು ಮಧ್ಯಾಹ್ನದ ಒಂದು ಪ್ರೋಮೋಗಳನ್ನ ಕೊಟ್ಟಿದ್ದಾರೆ, ಸಂಡೇ ಪ್ರೋಮೋಸು. ಅದರಲ್ಲೂ ಕೂಡ ಅಗೇನ್ ತ್ರಿವಿಕ್ರಮ್ ಭವ್ಯ ಅಂತ ಹೆಸರುಗಳು ಅವ್ರದ್ದೇ ಬರ್ತಾಯಿದೆ, ಅವ್ರ ಲವ್ ಸ್ಟೋರಿಗಳನ್ನೇ ತೋರಿಸ್ತಾ ಇದ್ದಾರೆ, ಆಮೇಲೆ ಅವ್ರ ಕಾನ್ವರ್ಸೇಷನ್ಸೇ ತೋರಿಸ್ತಿದ್ದಾರೆ. ಅದರಲ್ಲೂ ಅವ್ರ ನೆಗೆಟಿವ್ಸ್ನೆಲ್ಲ ಮುಚ್ತಾ ಇದ್ದಾರೆ. ಬರೀ ಅವ್ರದ್ದೇನು ಲವ್ ಅಂತ ಬಂದಾಗ, ಕೇರ್ ಅಂತ ಬಂದಾಗ, ಅವರ ಒಂದು ಗೇಮ್ ಅಂತ ಬಂದಾಗ ಅವ್ರದನ್ನು ಮಾತ್ರ ತೋರಿಸ್ತಾ ಇದ್ದಾರೆ. ಇಲ್ಲಿ ಮೋಕ್ಷಿತಂದಾಗಿರ್ಬೋದು, ಹನುಮಂತದಾಗಿರ್ಬೋದು, ಧನರಾಜ್ದಾಗಿರ್ಬೋದು, ಮಂಜುದಾಗಿರ್ಬೋದು, ಮತ್ತು ಈ ರಜತ್ ಅಂತೂ ಈ ನಡುವೆ ಅಷ್ಟು ತೋರಿಸ್ತಾನೆ ಇಲ್ಲ. ಸೊ ಇಲ್ಲಿ ಇವರಿಬ್ಬರಿಗೋಸ್ಕರ ಎಲ್ಲೋ ಒಂದು ಕಡೆ ಪೂರ್ತಿ ಮಿಕ್ಕಿರೋ ಎಲ್ಲ ಕಂಟೆಸ್ಟ್ಗಳು ಕಂಪ್ಲೀಟಾಗಿ ಡಮ್ಮಿ ಆಗಿ ಹೋಗ್ತಾ ಇದ್ದಾರಾ, ಅಥವಾ ಡಮ್ಮಿ ಥರ ತೋರಿಸ್ತಾ ಇದ್ದಾರಾ ಅಂತ ಡೆಫಿನೆಟ್ಲಿ ಒಂದು ಡೌಟ್ ಬಂದೇ ಬರುತ್ತೆ. ಸೊ ಅಕಸ್ಮಾತ್ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ರಿಯಲಾಗಿ ಯಾರು ವಿನ್ ಆಗ್ತಾರೆ ಅನ್ನೋದೇ ಕನ್ಫ್ಯೂಷನ್ ಆಗ್ತಾಯಿದೆ ಈ ಸೀಸನಲ್ಲಿ. ಅಟ್ಲೀಸ್ಟ್ ಲಾಸ್ಟ್ ಸೀಸನಲ್ಲಿ ಏನೋ ಒಂದು ಇಮ್ಯಾಜಿನೇಷನ್ ಇತ್ತು, ಹತ್ತತ್ರ 1 ವಾರ 2 ವಾರ ಇದ್ದಾಗ ಇವ್ರು ವಿನ್ ಆಗ್ಬೋದು, ಇವ್ರು ಗೆಲ್ಬೋದು, ಇವ್ರು ಬರ್ಬೋದು, ಒಂದು ಇಮ್ಯಾಜಿನರಿ ಥಾಟ್ಸ್ ಬರ್ತಾಯಿತ್ತು. ಬಟ್ ಈ ಸೀಸನಲ್ಲಿ ಹೆಂಗಾಗ್ತಾಯಿದೆ ಅಂದರೆ, ಈ ಕಂಪ್ಲೀಟಾಗಿ ಮೋಸವಾಗಿ ಆಡ್ಕೊಂಬರ್ತಾರೆ ಕೆಲವೊಬ್ಬರು, ಏನೂ ಆಗಲ್ಲ ಅವ್ರಿಗೆ, ನಕ್ಕೊಂಡು ಆರಾಮಾಗಿರ್ತಾರೆ, ಅವ್ರಿಗೆ ಯಾವುದೇ ಒಂದು ಕ್ಲಾಸು ಮಾಸು ಏನೂ ಅಷ್ಟು ಸಿಗಲ್ಲ. ಸೊ ಅದಾದಮೇಲೆ ಅವ್ರು ರೀಚ್ ಆಗ್ತಾರೆ. ತುಂಬ ಚೆನ್ನಾಗಿ ಆಡ್ಕೊಂಬಂದಿರೋ ವ್ಯಕ್ತಿ ಎಲಿಮಿನೇಟ್ ಆಗ್ತಾರೆ. ಇವತ್ತು ಧನರಾಜ್ ಅವರು ಎಲಿಮಿನೇಟ್ ಆಗ್ತಾರೆ. ತುಂಬ ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ, ಕಿಚನ ಚಪ್ಪಾಳೆ ತೊಗೊಂಡಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಮೋಸವಾಗಿ ಎಲ್ಲೂ ಆಡಿಲ್ಲ, ಗೊತ್ತಿಲ್ಲದೇನೋ ಯಾವುದೋ ಒಂದು ಗೇಮ್ ಆಡಿದ್ದಾರೆ. ಅದು ಆ ಮಿರರ್ ಆಪೋಸಿಟಲ್ಲಿ ಬಂದು ಅದಾಗೆ ಕಂಡಿರೋದ್ರಿಂದ ಆ ಮಿಸ್ಟೇಕ್ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇನ್ ಕೇಸ್ ಅದು ಮಿರರಲ್ಲಿ ಕಾಣಿಸಿಲ್ಲ ಅಂದಿದ್ರೆ ಅವ್ರ ಪ್ರಯತ್ನ ಅವ್ರು ಪಡ್ತಿದ್ರೇನೋ. ಬಟ್ ಇರಲಿ, ಅದು ಅವರಾಗೆ ಚೂಸ್ ಮಾಡಿಲ್ಲ, ಬಟ್ ಅಲ್ಲಿ ಕಂಡಿದ್ದ ಆಪರ್ಚುನಿಟಿನ ಆ ಥರ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತು. ಸೊ ಇಲ್ಲಿ ನೋಡೋಕೆ ಹೋದರೆ ಎಲ್ಲೋ ಒಂದು ಕಡೆ ಅಗೇನ್ ಧನರಾಜ್ ಅವರು ಎಲಿಮಿನೇಟ್ ಆಗಿರೋದು ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಅವರು ಕೂಡ ಎಲಿಮಿನೇಟ್ ಆಗಿದ್ದಾರೆ ಅಂತೆ. ಸೊ ಯಾರ ಒಂದು ವಿನ್ನರ್ ಪಟ್ಟಕ್ಕೆ, ಆ ವಿನ್ನರ್ ಕಿರೀಟಕ್ಕೆ ಇನ್ಯಾರೋ ಬಲಿ ಆಗ್ತಿದ್ದಾರನೋ, ಯಾರನ್ನ ಮೇಲೆತ್ತೋ ಪ್ರಯತ್ನ, ಯಾರನ್ನ ಕೆಳಗಿಳಿಸೋ ಪ್ರಯತ್ನ, ಯಾರನ್ನು ಡಮ್ಮಿ ಮಾಡ್ತಾ ಇದ್ದಾರೆ, ಯಾರು ಡಮ್ಮಿ ಪೀಸು, ನಿಜವಾಗ್ಲೂ ಇದು ನಮ್ಗೆ ಅರ್ಥನೇ ಆಗ್ತಾಯಿಲ್ಲ. ಆ್ಯಸ್ ಅ ಆಡಿಯನ್ಸ್ ನಮಗೆ ಗೆಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಸೊ ಇವತ್ತಿನ ನೆನ್ನೆ ಎಪಿಸೋಡ್ ನೋಡಿದ್ರಲ್ವ, ಇಷ್ಟ ಆಗಿರುತ್ತೆ. ಇದು ಒಂದು ರಿವ್ಯೂ ಅಂತ ಬಂದಾಗ ಸಖತ್ ಡ್ರಮ್ಯಾಟಿಕ್ ಆಗಿತ್ತು, ಸಖತ್ ಎಳಿತಾ ಇದ್ದಾರೆ. ನನಗನ್ಸಿದ ಪ್ರಕಾರ ಯಾರೋ ಒಬ್ರನ್ನ ಅತಿಯಾಗಿ ತೋರಿಸಿ ಅವ್ರನ್ನ ಒಂದು ಮೈಂಡಲ್ಲಿ ಥಾಟ್ ಬರೋ ಥರ ಆಗ್ತಾ ಇದೆಯೇನೋ ಅಂತ ನನಗೆ ಫೀಲ್ ಆಯಿತು ಪರ್ಸ್ನಲಿ. ಸೊ ನಿಮಗೆ ಹೇಗೆ ಅನ್ನಿಸ್ತು? ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಒಂದು ಪ್ರೋಮೋ ರಿವ್ಯೂ ಜೊತೆ ಅಥವಾ ಎಪಿಸೋಡ್ ರಿವ್ಯೂ ಜೊತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಿಗಾದರೂ ನಾನು ಇಷ್ಟ ಆಗೋ ರೀತಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.